ಬೀದರ್ನಲ್ಲಿ ಪಾಪನಾಶ ದೇವಸ್ಥಾನ ಅಭಿವೃದ್ಧಿ ಶಂಕುಸ್ಥಾಪನೆ ವಿಷಯದಲ್ಲಿ ಕಾಂಗ್ರೆಸ್ನವರ ಸರ್ವಾಧಿಕಾರಿ ಧೋರಣೆಗೆ ಬಿಜೆಪಿ ವಿರೋಧ. ಪ್ರತಿಭಟನಾ ನಿರತರನ್ನು ಬಂಧಿಸಿ ಬಿಡುಗಡೆ. ಪ್ರಸಾದ ಯೋಜನೆ ಅಡಿಯಲ್ಲಿ ಕೇಂದ್ರದಿಂದ ಭಗವಂತ ಖೂಬಾ ಅವರು ಸಂಸದರಾಗಿದ್ದ ಅವಧಿಯಲ್ಲಿ 23 ಕೋಟಿ ಅನುದಾನ ತಂದಿರುವ ಕಾರ್ಯಕ್ರಮವನ್ನು ಕಾಂಗ್ರೆಸ್ನ ಮುಖಂಡರು ತಾನೇ ತಂದಿದ್ದಾಗಿ ಹೇಳಿಕೊಂಡು ಬಿಜೆಪಿಗರನ್ನು ಕಡೆಗಣಿಸಿ ಶಂಕುಸ್ಥಾಪನೆ ನೆರವೇರಿಸಲು ಮುಂದಾದ ಕಾಂಗ್ರೆಸ್ ಪಕ್ಷದವರ ಸಂಸದ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಧೋರಣೆಯನ್ನು ವಿರೋಧಿಸಿ ಬಿಜೆಪಿಯವರು ಪ್ರತಿಭಟನೆ ನಡೆಸಿದ ಪ್ರಸಂಗ ಶನಿವಾರ ಮಧ್ಯಾಹ್ನ 12:30ಕ್ಕೆ ನಡೆಯಿತು. ಈ ವೇಳೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್, ಶಾಸಕರುಗಳಾದ ಡಾಕ್ಟರ್ ಸಿದ್ದು ಪಾಟೀಲ್, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ, ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಅವರನ್ನು ಪೊಲೀಸರು ಬಂಧಿಸಿ ಬಿಡುಗಡೆಗೊಳಿಸಿದರು. ಬಳಿಕ ಕಾಂಗ್ರೆಸ್ನವರ ಸರ್ವಾಧಿಕಾರಿ ಧೋರಣೆ ನಡೆಸಿದ್ದನ್ನು ಖಂಡಿಸಿ ಬಿಜೆಪಿಯವರು ಪ್ರತಿಭಟನೆ ಮುಂದಾದಾಗ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಂಗ್ರೆಸ್ಸಿಗರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ದೇವ್ರ ಗುಡಿ ದರ್ಶನ ಮಾಡಿದ ಕಾರ್ಯಕ್ರಮಕ್ಕೆ ಯಾರು ಬರಲ್ಲ ಅವ್ರು. ಅದು ನಾವು ಅಶ್ಯೂರೆನ್ಸ್ ಕೊಡ್ತೀನಿ. ನಾ ಅಶ್ಯೂರೆನ್ಸ್ ಕೊಡ್ತೀನಿ. ಕಾರ್ಯಕ್ರಮ ಟೆಂಟಿನ ಯಾರು ಬರಲ್ಲ. ಬಂದು ನನ್ನ ಸೀಟಿಗೆ ಇದು ಮಾಡ್ತೀನಿ, ತಿಳಿತಾ? ಅದು ನಾ ಅಶ್ಯೂರೆನ್ಸ್ ಕೊಡ್ತೀನಿ. ಅಲ್ಲಿ ದರ್ಶನ ತಗೊಂಡು ಎಲ್ಲರೂ ವಾಪಸ್ ಬರ್ತಾರೆ. ಕಾರ್ಯಕ್ರಮ ಅವ್ರು ಬರಲ್ಲ, ನಾವು ಇಬ್ಬರು ಬರ್ತೇವೆ. ದರ್ಶನ ನಮ್ದೇ AC ಸ್ವಿಚ್ ಆಫ್ ಅದು ಹಚ್ಚಿದ. ಈಗ ನಾನು ಯಾವ ಲೀಟ್ರ್ ಏನು ಕೊಟ್ಟರೆ ಎಲ್ಲ ಲೀಟ್ರ್ ಸರ್ಕಾರಿ ಕಾರ್ಯಕ್ರಮ ಅದ. ಸರ್ಕಾರಿ ಕಾರ್ಯಕ್ರಮ ಯಾರು ಬರಲ್ಲ, ನಾವಿಬ್ಬರು ಮೂಳವ್ರು ಬರ್ತೇವೆ, ಮೂಗರ್ ಅಷ್ಟೇ. ಯಾರ್ದವ್ರು ಗಾಡಿದಾಗ ಬರ್ತಾರ ಅವ್ರು ಗಾಡಿದಾಗ ಬಂದು ದರ್ಶನ ಮಾಡ್ಕೊಂಡು ಹೊರಗೆ ಬರ್ಲಿ. ಸಂವಿಧಾನ ಬಾಯಿರೋ ಕಾನೂನು ಮಾಡಿದ್ರೆ ಹೆಂಗ್ ನಡೀತದ? ಬರ್ತಾರೆ. ನಮ್ಮ 11 ಸ್ಟ್ರೈಕ್ ಅದ, ಸ್ಟ್ರೈಕ್ ಅದ. ನಮ್ದು ಅಲ್ಲಿ ಹೋಗ್ಬೇಕು. ನಾವು ಅಲ್ಲಿಂದ ಎಕ್ಸೈಸ್ ಆಫೀಸ್ ನಾವು ಮುತ್ತಿಗೆ ಅದ, ಮತ್ತೆ ಅಲ್ಲಿ ಬರ್ಬೇಕು. ನೀವೇ ಮತ್ತೆ ಅಲ್ಲಿ ನೀವೇ ಅಲ್ಲೇ ಸರಿ ಪ್ರಾಬ್ಲಮ್ ಮಾಡ್ತೀವಿ. ಸರಿ ಸಂವಿಧಾನ ವಿರೋಧಿ ನೀವೇ ಇದು ಮಾಡ್ತಿರೋದಕ್ಕೆ ಆರಾಮ್ ಸರಿ ದರ್ಶನ ಮಾಡ್ಕೊಂಡು ಇವತ್ತು ನಾವು ಆಫೀಸೇ ಬರ್ತೀವಿ. ಅಲ್ಲೇ ಸರಿ ಹೈ ಯುವರ್ ಕ್ರಿಯೇಟಿಂಗ್ ಪ್ರಾಬ್ಲಮ್. ಸಂವಿಧಾನದಾಗ ಎಲ್ಲರೂ ದರ್ಶನ ಮಾಡ್ಬಿಡ್ದಂತದ ಯಾರಿಗೆ ಯಾವ್ದೋ ಪಾರ್ಟಿದವರಿಗೆ ಎಲ್ಲರಿಗೂ ಬಂದಿದೆ. ಪಾಪನಾಶವ್ರು ಎಲ್ಲ ಇಷ್ಟು ದಿವಸ ಯಾರು ಪಾಪ ಮಾಡಿ ಬರ್ತಾರೋ ಅದೇ ಪಾಪ ನಿವಾರಣೆ ಮಾಡಂತ ದೇವರು ಪಾಪನಾಶ. ಅದಕ್ಕೆ ಪಾಪನಾಶ ಅಲ್ಲಿ ಏನ್ ಹೋಗೋದ? ಅವರು ಎಲ್ಲರೂ ಬರ್ತಾರೆ ಸರ್, ದರ್ಶನ ಮಾಡ್ಕೊಂಡು ಬರ್ತಾರೆ. ಇಲ್ಲ ದೇವ್ರ ಗುಡಿಯಾಗೇನು ಗೌರ್ಮೆಂಟ್ ಸರಿ ಸರ್, ದೇವ್ರ ಗುಡಿಯ ದರ್ಶನ ಮಾಡಿದ ಕಾರ್ಯಕ್ರಮಕ್ಕೆ ಯಾರು ಬರಲ್ಲ ಅವ್ರು. ಅದು ನಾವು ಅಶ್ಯೂರೆನ್ಸ್ ಕೊಡ್ತೀನಿ. ಅದು ನಾ ಅಶ್ಯೂರೆನ್ಸ್ ಕೊಡ್ತೀನಿ. ಕಾರ್ಯಕ್ರಮ ಟೆಂಟಿನ ಯಾರು ಬರಲ್ಲ. ಬಂದು ನನ್ನ ಸೀಟಿಗೆ ಇದು ಮಾಡ್ತೀನಿ, ತಿಳಿತಾ? ಅದು ನಾ ಅಶ್ಯೂರೆನ್ಸ್ ಕೊಡ್ತೀನಿ. ಅಲ್ಲಿ ದರ್ಶನ ತಗೊಂಡು ಎಲ್ಲರೂ ವಾಪಸ್ ಬರ್ತಾರೆ. ಕಾರ್ಯಕ್ರಮ ಅವ್ರು ಬರಲ್ಲ, ನಾವು ಇಬ್ಬರು ಬರ್ತೇವೆ. ದರ್ಶನ ನಮ್ದೇ AC ಸ್ವಿಚ್ ಆಫ್ ಅದ. ಇಲ್ಲಾಂದ್ರೆ ನಾವು ಇಲ್ಲೇ ಹೋರಾಟ ಮಾಡ್ತಾ ಅವ್ರಿಗೆ ಬಿಡಲ್ಲ ಅಂತ ಕೂಡ ಅವ್ರಿಗೆ ಬಿಟ್ಟು ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಪೂಜಾರಿ ಅವರೇ
ನೀರಿದ್ವಲ್ಲ ಹಾಂ पूरा चेंज है ना ನಮಗೆ ಪ್ರವೇಶ ಕೊಡುವ ಪೊಲೀಸ್ ಅಧಿಕಾರಿಗಳಿಗೆ हम हिंदू हैं, एक है।
ಅನ್ಯಾಯ ಬೇಡ. ಅಭಿವೃದ್ಧಿ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ 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 हमसे जो टकराएगा मिट्टी में मिलाएगा. ಬೇಕಿತ್ತು ಆದ್ರೆ ಇವತ್ತು ಜಿಲ್ಲಾ ಪೊಲೀಸರು ನಮಗೆ ಬ್ಯಾರಿಕೇಡ್ ಆಗಿ ನಮಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ತಡೆ ಹಿಡಿದಿದ್ದಾರೆ. ನಾವು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಇದಕ್ಕೆ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಬೀದರ್ನಲ್ಲಿ ಒಂದು ರೀತಿ ತುಗ್ಲಕ್ ದರ್ಬಾರ ಮಾಡಬೇಕಂತ ಇದ್ದಾರೆ. ಇವತ್ತು ಸರ್ಕಾರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರ ಬ್ಯಾನರ್ಗಳ ಮೇಲ್ಗಡೆ ಕಾಂಗ್ರೆಸ್ ಪಕ್ಷದ ನಾಯಕರ ಫೋಟೋ ಹೋಗಿದ್ದಾರೆ. ಸೌಜನ್ಯಕ್ಕೂ ಕೂಡ ನರೇಂದ್ರ ಮೋದಿ ಅವ್ರ ಫೋಟೋ ಇಲ್ಲ. ಇವತ್ತು ನಮ್ಮ ಕಾರ್ಯಕರ್ತರು ಕೂಡ ಒತ್ತಾಯ ಇದೆ, ನಾವು ಯಾವುದೇ ಕಾರಣಕ್ಕೆ ದರ್ಶನ ಮಾಡಲಾರ್ದ್ರೆ ವಾಪಸ್ ಹೋಗೋದಿಲ್ಲ ಅಂತೇಳಿ. ಅದು ನಾವು ದರ್ಶನ ಮಾಡೇ ಮಾಡ್ತೀವಿ. ಒಂದು ವೇಳೆ ನಮಗೆ ದರ್ಶನ ಬಿಡಲಿಲ್ಲ ಅಂದ್ರೆ ಅವರಿಗೂ ನಾವು ಬಿಡಲಿಕ್ಕೆ ಕೊಡೋದಿಲ್ಲ. ಆ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಇಲ್ಲಿ ಹೋರಾಟ ಮಾಡೋರಿದ್ದೀವಿ. ಅದಕ್ಕೆ ನಾವು ಈಗೂ ಕೂಡ ಜಿಲ್ಲಾಡಳಿತ ಮನವಿ ಮಾಡ್ತಾ ಇದ್ದೀವಿ. ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ವಿ, ಪೂಜೆ ಸಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ವಿ. ನಾವು ಬೇರೆದೇನೂ ಮಾಡ್ತಾ ಇಲ್ಲ. ನಾವು ಹೋಗಿ ಪೂಜೆ ಸಲ್ಲಿಸಿ ಬಂದು ಇವತ್ತು ನಮ್ದು ಇನ್ನೊಂದು ಹೋರಾಟ ಇದೆ. ಈ ಭ್ರಷ್ಟ ಸರ್ಕಾರದಲ್ಲಿ ಅಬಕಾರಿ ಮಂತ್ರಿ ಮತ್ತು ಅವನ ಪುತ್ರ ಕೂಡಿ 6,000 ಕೋಟಿ ಹಣವನ್ನು ಇವತ್ತು ಆ ಮದ್ಯದ ಅಂಗಡಿಗಳ ಲೈಸೆನ್ಸ್ ಕೊಡೋದಕ್ಕೋಸ್ಕರ ಮತ್ತು ಆ ಇಲಾಖೆಯ ಅಧಿಕಾರಿಗಳ ವರ್ಗಾವಣೆಗೋಸ್ಕರ 6,000 ಕೋಟಿ ಲೂಟಿ ಮಾಡಿದ್ದು. ಇವತ್ತು ಆಡಿಯೋಗಳಿವೆ. ವಿಧಾನಸೌಧದಲ್ಲಿ ವಿರೋಧ ಪಕ್ಷದ ನಾಯಕರು ಆಡಿಯೋಗಳ ಪ್ರದರ್ಶನ ಮಾಡಿದ್ದಾರೆ, ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಆದರೂ ಕೂಡ ಇವತ್ತು ಆ ಮಂತ್ರಿ ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋದಿಲ್ಲ. ಇವತ್ತು ಆ ಹಣ ಆಸಾಮ್ನ ಚುನಾವಣೆಗೆ ಕಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಮ್ಮ ಪಕ್ಷದ ವತಿಯಿಂದ ಹೋರಾಟ ಕೂಡ ಹಮ್ಮಿಕೊಂಡಿದ್ದೀವಿ. ಇವತ್ತು ಅಂಬೇಡ್ಕರ್ ವೃತ್ತದಿಂದ ಅಬಕಾರಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಇದೆ. ಅದು ನಮ್ಗೆ ಅವಾಗಲೇ ಅವಕಾಶ ಕೊಡಿದ್ರೆ ನಾವು ಇಲ್ಲಿವರೆಗೆ ಆ ಕಾರ್ಯಕ್ರಮ ಕೂಡ ಮುಗಿತಾ ಇತ್ತು. ಅದು ಪೊಲೀಸರು ಅವಕಾಶ ಮಾಡಿಕೊಡೋದಕ್ಕೆ ನಾವು ಏನು ಹೋರಾಟ ಮಾಡಬೇಕಂತ ಇನ್ನೂ ನಮ್ಮದೆಲ್ಲ ನಾಯಕರು ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಶಾಸಕರು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದಾರೆ. ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಅವರಿಗೂ ಕೂಡ ಮಾತಾಡ್ತಾ ಇದ್ದಾರೆ. ಅವ್ರೇನಾದರೂ ಅವಕಾಶ ಮಾಡಿಕೊಟ್ಟಿದ್ರೆ ನಾವು ಶಾಂತ ರೀತಿಯಾಗಿ ನಾವು ದರ್ಶನ ಮಾಡಿಬಿಡ್ತೀವಿ. ಇರಲಿಲ್ಲ ಅಂದರೆ ಅವರಿಗೂ ಅವಕಾಶ ಕೊಡಬಾರ್ದು ಅಂತ ನಮ್ಗೆ ಗೊತ್ತಾಯ. ನಾವು ಪೂಜೆಗೋಸ್ಕರ ಒಂದು ರಿಸಿಪ್ಟ್ ಹೊಡ್ಕೊಂಡಿದ್ದೀವಿ.